ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆಯ ಪಾಠದಲ್ಲಿ ನಾವು ಪರಮಾತ್ಮನಲ್ಲಿ ಮಾಡುವಂತಹ ಭಕ್ತಿಗೆ ಯಾವ ರೀತಿಯಾದಂತಹ ಮಹತ್ವ ಇರುತ್ತೆ, ಆ ಭಕ್ತಿಯಿಂದಲೇನೆ ನಾವು ಮುಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ, ಭಕ್ತಿ ಇಲ್ಲದೆ ಹೋದರೆ ಮುಕ್ತಿ ಸರ್ವಥಾ ಸಾಧ್ಯ ಇಲ್ಲ ಎಂಬುದಾಗಿ ಭಕ್ತಿಯ ಮಹತ್ವವನ್ನು ತಿಳಿಸುವಂತಹ ಅನೇಕ ರೀತಿಯಾದಂತಹ ವೇದವಾಕ್ಯಗಳ ಪುರಾಣ ವಾಕ್ಯಗಳ ಉಲ್ಲೇಖವನ್ನ ಆಚಾರ್ಯರು ಮಾಡಿದ್ರು. ಮುಂದೆ ಭಕ್ತಿ ಅದು ಯಾವಾಗ ಶುದ್ಧವಾದಂತಹ ಭಕ್ತಿ ಅಂದ್ರೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವಂತ ಭಕ್ತಿ ಆಗುತ್ತೆ ಅಂತ ಹೇಳಿದ್ರೆ ಅದು 9 ವಿಧವಾದಂತಹ ದ್ವೇಷಗಳಿಂದ ರಹಿತವಾಗಿರಬೇಕು. ಅದರಲ್ಲಿ 9 ವಿಧವಾದಂತಹ ದ್ವೇಷಗಳಿರಬಾರದು. ಆವಾಗ ಮಾತ್ರ ಅದು ಶುದ್ಧವಾದಂತಹ ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಆ 9 ವಿಧವಾದಂತಹ ದ್ವೇಷಗಳು ಯಾವುದು ಎಂಬುದಾಗಿ ಆಚಾರ್ಯರು ಇಲ್ಲಿ ನಮಗೆ ಸಂಗ್ರಹ ಮಾಡಿಕೊಡ್ತಾ ಇದ್ದಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಜೀವಾಭೇದೋ ನಿರ್ಗುಣತ್ವಂ ಅಪೂರ್ಣ ಗುಣತಾ ತಥಾ ಸಾಮ್ಯಾಧಿಕ್ಯೇ ತದನ್ನೇಷಾಂ ಭೇದಸ್ತದ್ಗತ ಏವ ಚ ಪ್ರಾದುರ್ಭಾವ ವಿಪರ್ಯಾಸಃ ತದ್ಭಕ್ತದ್ವೇಷ ಏವ ಚ ತತ್ಪ್ರಮಾಣಸ್ಯ ನಿಂದಾ ಚ ದ್ವೇಷ ಏತೆ ಖಿಲಾಮತಾಃ. ಪದಚ್ಛೇದ ಹೀಗಿದೆ: ಜೀವಾಭೇದ ನಿರ್ಗುಣತ್ವಂ ಅಪೂರ್ಣಗುಣತಾ ತಥಾ ಸಾಮ್ಯಾಧಿಕ್ಯೇ ತದನ್ನೇಷಾಂ ಭೇದಃ ತದ್ಗತಃ ಏವ ಚ ಪ್ರಾದುರ್ಭಾವ ವಿಪರ್ಯಾಸಃ ತದ್ಭಕ್ತದ್ವೇಷಃ ಏವ ಚ ತತ್ಪ್ರಮಾಣಸ್ಯ ನಿಂದಾ ಚ ದ್ವೇಷಾಃ ಏತೆ ಅಖಿಲಾಃ ಮತಾಃ. ಇಲ್ಲಿ 9 ವಿಧವಾದಂತಹ ದ್ವೇಷಗಳು ಯಾವುದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಜೀವಾಭೇದ ಅಂತ. ಜೀವಾಭೇದ ಅಂತ ಹೇಳಿದ್ರೆ ನಾವು ಪರಮಾತ್ಮನು ಒಂದೇ, ನಮಗೂ ಪರಮಾತ್ಮನಿಗೂ ಏನು ವ್ಯತ್ಯಾಸ ಇಲ್ಲ, ಪರಮಾತ್ಮನು ಕೂಡ ನಮ್ಮಂತೆ ಒಬ್ಬ ಜೀವ. ಈ ರೀತಿಯಾಗಿ ಪರಮಾತ್ಮನಿಗೂ ಮತ್ತು ಎಲ್ಲ ಜೀವರಿಗೂ ಕೂಡ ಅಭೇದವನ್ನು, ಅಭೇದ ಅಂದ್ರೆ ಐಕ್ಯ, ಒಂದೇ ಅಂತ ತಿಳಿಯುವುದು, ಅದು ಒಂದು ವಿಧವಾದಂತಹ ದ್ವೇಷ ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಜೀವಾಭೇದ ಅಂತ. ಮುಂದೆ ನಿರ್ಗುಣತ್ವಂ ಅಂತ. ನಿರ್ಗುಣತ್ವಂ ಶಬ್ದಕ್ಕೆ ಅರ್ಥ ಪರಮಾತ್ಮನಲ್ಲಿ ಏನಿಲ್ಲ, ಗುಣಗಳಿಲ್ಲ. ಪರಮಾತ್ಮನಲ್ಲಿ ಯಾವುದೋ ಕೆಲವು ಗುಣಗಳಿದ್ದಾವೆ. ಪರಮಾತ್ಮ ಸಮಸ್ತ ಗುಣ ಪರಿಪೂರ್ಣನಲ್ಲ, ನಿರ್ಗುಣ, ಏನೋ ಕೆಲವು ಗುಣಗಳು ಮಾತ್ರ ಇದ್ದಾವೆ ಎಂಬುದಾಗಿ ತಿಳಿಯುವುದು ಅದು ನಿರ್ಗುಣತ್ವ ಎಂಬುದಾಗಿ ಕರೆಸ್ಕೊಳ್ಳುತ್ತೆ. ಅದು ಕೂಡ ಒಂದು ದ್ವೇಷ ಅಂತ. ಅದೇ ರೀತಿಯಾಗಿ ಅಪೂರ್ಣ ಗುಣತಾ ತಥಾ ಅಂತ. ಅದೇ ರೀತಿಯಾಗಿ ಅಪೂರ್ಣ ಗುಣತ್ವ, ಗುಣಗಳಿದ್ದಾವೆ ಆದರೆ ಅದನ್ನು ಡೆವಲಪ್ ಆಗಬೇಕು ಅಂತ. ಪರಮಾತ್ಮ ಅವನಲ್ಲಿ ಗುಣಗಳಿದ್ದಾವೆ ಸರಿ, ಇರೋದು ಕೆಲವು ಗುಣಗಳು ಮಾತ್ರ. ಆ ಗುಣಗಳು ಕೂಡ ನಮ್ಮಂತೆ ಅವು ಕೂಡ ಅಪರಿಪೂರ್ಣ ಅಂತ. ಅಂದ್ರೆ ಪರಮಾತ್ಮನಲ್ಲಿರುವಂತಹ ಗುಣಗಳು ಅದು ಪರಿಪೂರ್ಣವಾಗಿ ಇಲ್ಲ. ಆನಂದ ಇದೆ, ಇರೋದೆಷ್ಟು 50% 60%, ಪರಿಪೂರ್ಣ ಇಲ್ಲ.
ಬಲ ಇದೆ, ಅದು ಪರಿಪೂರ್ಣ ಅಲ್ಲ. ಈ ರೀತಿಯಾಗಿ ಪರಮಾತ್ಮ ಗುಣಗಳನ್ನು ಒಪ್ತಾರೆ, ಆದರೆ ಗುಣಗಳು ಪರಿಪೂರ್ಣ ಅಲ್ಲ, ಅಲ್ಪ ಪ್ರಮಾಣದಲ್ಲಿ ಇದ್ದಾವೆ ಎಂಬುದಾಗಿ ತಿಳಿಸುತ್ತಾರೆ. ಅನೇಕ ದರ್ಶನಗಳು, ಅನೇಕ ವಾದಗಳು ಆ ರೀತಿಯಾಗಿ ಅಂಗೀಕಾರ ಮಾಡ್ತವೆ. ಅದು ಕೂಡ ಒಂದು ರೀತಿಯಾದಂತಹ ದ್ವೇಷ. ಪರಮಾತ್ಮನಲ್ಲಿ ಗುಣಗಳನ್ನು ಇದ್ದಾವೆ ಅಂತ ಹೇಳೋದು, ಆದರೆ ಪೂರ್ಣವಾಗಿ ಇಲ್ಲ ಅಂತ ಹೇಳೋದು, ಇದು ಕೂಡ ಒಂದು ದ್ವೇಷ ಅಂತ ಕರೆಸ್ಕೊಳ್ಳುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಸಾಮ್ಯಾಧಿಕ್ಯೆ ತದನ್ನೇಷಾಂ ಅಂತ. ಸಾಮ್ಯಾಧಿಕ್ಯೆ ತದನ್ನೇಷಾಂ ಅಂತ ಹೇಳಿದ್ರೆ, ತದನ್ನೇಷಾಂ ಪರಮಾತ್ಮನಿಗಿಂತ ಭಿನ್ನರಾದಂತಹ ಬ್ರಹ್ಮರುದ್ರಾದಿ ಸಕಲ ದೇವಾನುದೇವತೆಗಳಿಗೆ, ಉಳಿದ ಜೀವರಿಗೆ ಸಾಮ್ಯ ಮತ್ತು ಆಧಿಕ್ಯ, ಇದು ಎರಡು ವಿಧವಾದಂತಹ ದ್ವೇಷ ಅಂತ. ಮೊದಲನೇದು ಸಾಮ್ಯ, ಅಂದ್ರೆ ಪರಮಾತ್ಮ ಮತ್ತು ಉಳಿದ ಎಲ್ಲ ಜೀವರು ಕೂಡ ಒಂದೇ, ಪರಮಾತ್ಮ ಮತ್ತು ಬ್ರಹ್ಮ ಸಮಾನ. ಕೆಲವು ದರ್ಶನಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನರು ಕೂಡ ಸಮಾನರು, ಒಂದೇ ಕಕ್ಷೆಯಲ್ಲಿ ಬರುವಂತವರು ಅಂತ ಅಂಗೀಕಾರ ಮಾಡ್ತಾರೆ. ಆ ರೀತಿಯಾಗಿ ಪರಮಾತ್ಮನಿಗಿಂತ ಕೆಳಗಡೆ ಇರುವಂತಹ ಬ್ರಹ್ಮದೇವರು ಮತ್ತು ರುದ್ರದೇವರನ್ನ ಪರಮಾತ್ಮನಿಗೆ ಸಮಾನರು ಅಂತ ಅಂಗೀಕಾರ ಮಾಡೋದು, ಅದೇನಾಗಿದೆ, ಅದು ಕೂಡ ಒಂದು ದ್ವೇಷ ಅಂತ. ಅದೇ ರೀತಿಯಾಗಿ ಆಧಿಕ್ಯ, ಇನ್ನು ಶಾಕ್ತರು ಪರಮಾತ್ಮನಿಗಿಂತ ಶಕ್ತಿಯನ್ನೇ ಶ್ರೇಷ್ಠ ಅಂತ ಒಪ್ತಾರೆ. ಗಾಣಪತರು ಗಣಪತಿಯನ್ನೇ ಸರ್ವೋತ್ತಮ ಎಂಬುದಾಗಿ ಅಂಗೀಕಾರ ಮಾಡ್ತಾರೆ. ಹೀಗೆ ಬೇರೆ ದೇವತೆಗಳನ್ನ ಪರಮಾತ್ಮನಿಗಿಂತ ಅಧಿಕರು, ಸರ್ವೋತ್ತಮರು ಎಂಬುದಾಗಿ ಒಪ್ಪುವುದು, ಪರಮಾತ್ಮನನ್ನು ಚಿಕ್ಕವನನ್ನಾಗಿ ಮಾಡುವುದು, ಅದು ಕೂಡ ಒಂದು ವಿಧವಾದಂತಹ ದ್ವೇಷ ಅಂತ. ಹೀಗೆ ಸಾಮ್ಯ ಮತ್ತು ಆಧಿಕ್ಯ. ಅದಾದ ಮೇಲೆ ಭೇದಸ್ತದ್ಗತ ಏವಚ ಅಂತ. ಭೇದಸ್ತದ್ಗತ ಏವಚ ಅಂತ ಹೇಳಿದ್ರೆ, ಅವನಲ್ಲಿ ಪರಸ್ಪರವಾದಂತಹ ಭೇದ. ಅಂದ್ರೆ ಪರಮಾತ್ಮನ ಅನೇಕ ರೂಪಗಳಿದ್ದಾವೆ. ರಾಮ, ಕೃಷ್ಣ, ವೇದವ್ಯಾಸ, ಕಪಿಲ ದತ್ತಾತ್ರೇಯ ಮುಂತಾದಂತಹ ಅನೇಕ ರೂಪಗಳಿದ್ದಾವೆ. ನಮ್ಮ ಎಲ್ಲ ಜೀವರಲ್ಲಿ ಇರುವಂತಹ ಅನೇಕ ಬಿಂಬ ರೂಪ ಇದೆ. ಹೀಗೆ ಪರಮಾತ್ಮನ ಅನೇಕ ರೂಪಗಳಿದ್ದಾವೆ, ಅನಂತ ರೂಪಗಳಿದ್ದಾವೆ. ಆ ಅನಂತ ರೂಪಗಳು ಬೇರೆ ಬೇರೆ. ನಮ್ಮಲ್ಲಿರುವಂತಹ ಪರಮಾತ್ಮನ ರೂಪವೇ ಬೇರೆ, ಮೂಲ ಪರಮಾತ್ಮನ ರೂಪವೇ ಬೇರೆ, ಅವತಾರ ರೂಪವಂತ ರಾಮರೂಪವೇ ಬೇರೆ ಎಂಬುದಾಗಿ ಅವತಾರ ರೂಪಗಳಿಗೆ ಭೇದವನ್ನು ಹೇಳುವುದು. ಅದೇ ರೀತಿಯಾಗಿ ಪರಮಾತ್ಮನ ಕ್ರಿಯೆಗಳು, ಗುಣಗಳು, ಅದೆಲ್ಲವೂ ಕೂಡ ಪರಮಾತ್ಮನಿಗಿಂತ ಭಿನ್ನ ಅಂತ ಹೇಳೋದು. ಒಟ್ಟಿನಲ್ಲಿ ಪರಮಾತ್ಮ ಅವನ ರೂಪಗಳಿಗೆ, ಅವನ ಕ್ರಿಯೆಗಳಿಗೆ, ಅವನ ಗುಣಗಳಿಗೆ ಭೇದವನ್ನು ಹೇಳುವುದು, ಅದು ಕೂಡ ಒಂದು ವಿಧವಾದಂತಹ ದ್ವೇಷ ಅಂತ. ಮುಂದೆ ಪ್ರಾದುರ್ಭಾವ ವಿಪರ್ಯಾಸ ಅಂತ. ವಿಪರ್ಯಾಸ ಅಂತಾನೆ ವಿಪರೀತವಾಗಿ ತಿಳಿಯೋದು ಅಂತ. ಅಂದ್ರೆ ಪರಮಾತ್ಮನ ನಾವು ಹಿಂದೆ ಕೇಳಿದ್ವಿ, ಅವತಾರಾನ್ ಹರೇ ಜ್ಞಾತ್ವ ನಾವತಾರ ಹರಿಸ್ತತ ಅಂಶಾವತಾರ ಜ್ಞಾತ್ವ ಅಂತ. ಪರಮಾತ್ಮನ ಅವತಾರ ಯಾವುದು, ಅದನ್ನು ಪರಮಾತ್ಮನ ಅವತಾರ ಅಲ್ಲ ಅಂತ ತಿಳಿಯೋದು. ಕೆಲವರು ಈ ಪರಮಾತ್ಮನ ಐತರೇಯ ಅವತಾರ, ಮೈದಾಸ ಅವತಾರ ಅಂತ ಏನಿದೆ, ಅದನ್ನು ಪರಮಾತ್ಮನ ಅವತಾರ ಅಂತ ಒಪ್ಪೋದಿಲ್ಲ. ಅದು ಯಾವುದೋ ಒಬ್ಬ ದಾಸಿಯ ಮಗ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಪೃಥು ಮುಂತಾದಂತಹ ಅವತಾರಗಳನ್ನ, ಅಥವಾ ಬಲರಾಮನ ಅವತಾರವನ್ನ ಪರಮಾತ್ಮನ ಅವತಾರ ಅಂತ ಒಪ್ತಾರೆ. ಇವತ್ತು ಕೂಡ ಅನೇಕ ಜನ ವಿಶಿಷ್ಟಾದ್ವೈತ ರಾಮಾನುಜೀಯ ಮತ ಬುದ್ಧನನ್ನು ಒಪ್ಪೋದಿಲ್ಲ. ಬಲರಾಮನನ್ನ ದಶಾವತಾರಗಳಲ್ಲಿ ಒಂದು ಅವತಾರ ಅಂತ ಒಪ್ಪುತ್ತೆ. ಹೀಗೆ ಪರಮಾತ್ಮನ ಅವತಾರ ಅಲ್ಲದೆ ಇರುವಂತವರನ್ನ ಪರಮಾತ್ಮನ ಅವತಾರ ಅಂತ ಒಪ್ಪೋದು, ಅವತಾರಗಳನ್ನ ಅವತಾರ ಅಲ್ಲ ಅಂತ ಒಪ್ಪೋದು. ಇದು ಪ್ರಾದುರ್ಭಾವ ವಿಪರ್ಯಾಸ. ಅವತಾರ ರೂಪಗಳಲ್ಲಿ ನಾವು ವಿಪರೀತವಾಗಿ ತಿಳಿಯೋದು. ಇನ್ನೊಂದು, ಪರಮಾತ್ಮ ಅವತಾರ ಮಾಡಿದಾಗ ಅವನಿಗೂ ಕೂಡ ನಮ್ಮ ನಿಮ್ಮಂತೆ ಗರ್ಭವಾಸದ ದುಃಖ ಇದೆ, ಅವನು ಕೂಡ ಹುಟ್ಟುತ್ತಾನೆ, ನಮ್ಮಂತೆ ಅವನದ್ದು ಕೂಡ ಪಾಂಚಭೌತಿಕವಾದಂತಹ ದೇಹ, ಮುಂದೆ ಅವನು ಸಾಯ್ತಾನೆ. ಈ ರೀತಿಯಾಗಿ ನಾವು ನಮಗಿರುವಂತಹ ಈ ದೇಹದ ವಿಕಾರಗಳನ್ನ ಪರಮಾತ್ಮನ ಅವತಾರ ರೂಪಕ್ಕೂ ಹೇಳುವುದು. ಕೆಲವರು ಏನ್ ಮಾಡ್ತಾರೆ, ಪರಮಾತ್ಮ ಮೂಲ ರೂಪದಲ್ಲಿ ಸರಿಯಾಗಿದ್ದಾನೆ, ಯಾವ ದೋಷಗಳಿಲ್ಲ, ದುಃಖಗಳಿಲ್ಲ ಅಂತ ಹೇಳ್ತಾರೆ. ಆದ್ರೆ ಹುಟ್ಟಿದಾಗ ಮನುಷ್ಯನಾಗಿ ಹುಟ್ಟಿರ್ತಾರೆ, ಹಾಗಾಗಿ ಅವನಿಗೂ ದುಃಖ ಇದೆ, ನಮ್ಮಂತೆ ಪಾಂಚಭೌತಿಕ ದೇಹ. ಈ ರೀತಿಯಾಗಿ ಆ ಶರೀರವನ್ನು ತಪ್ಪಾಗಿ ತಿಳಿತಾರೆ. ಆ ರೀತಿಯಾಗಿ ತಿಳಿಯೋದು ಕೂಡ ಒಂದು ವಿಧವಾದಂತಹ ದ್ವೇಷ ಅಂತ. ಮುಂದೆ ತದ್ಭಕ್ತ ದ್ವೇಷ ಏವಚ, ಅಂದ್ರೆ ಪರಮಾತ್ಮನ ಭಕ್ತರನ್ನ ದ್ವೇಷ ಮಾಡುವುದು. ಒಳ್ಳೆ ಜ್ಞಾನಿಗಳಿರ್ತಾರೆ, ತಪಸ್ಸುಗಳಿರ್ತಾರೆ, ಅವರನ್ನು ದ್ವೇಷ ಮಾಡೋದು, ಇದು ಒಂದು ಏನು ಪರಮಾತ್ಮನ ದ್ವೇಷ ಅಂತ. ಇಲ್ಲಿ ಗಮನಿಸಬೇಕಾದಂತಹ ಅಂಶ,
ಪರಮಾತ್ಮನ ಭಕ್ತರನ್ನು ದ್ವೇಷ ಮಾಡೋದು ಅಂತ ಹೇಳಿದ್ರೆ ನಾ ಯಾವ ಉದ್ದೇಶದಿಂದ ದ್ವೇಷ ಮಾಡ್ತೀವಿ ಅಂತ ಪ್ರಧಾನ ಆಗತ್ತೆ. ಒಬ್ಬ ಪರಮಾತ್ಮನ ಭಕ್ತ ಯಾವುದೋ ಒಂದು ತಪ್ಪನ್ನು ಮಾಡಿದ ಅಂತ ಹೇಳಿದ್ರೆ ಅವನನ್ನು ದ್ವೇಷ ಮಾಡಲೇಬೇಕು, ಅದು ಸರಿ. ಹಾಗಾದ್ರೆ ಯಾವುದು ಯಾವ ಪರಮಾತ್ಮನ ಭಕ್ತರನ್ನು ದ್ವೇಷ ಮಾಡಿದರೆ ಅದು ಪರಮಾತ್ಮನ ದ್ವೇಷ ಆಗತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಪರಮಾತ್ಮನ ಭಕ್ತ. ಪರಮಾತ್ಮನ ಭಕ್ತ ಅನ್ನೋ ರೀಸನ್ ಇಂದ ಅವನನ್ನು ದ್ವೇಷ ಮಾಡಿದರೆ ಅದೇನಾಗುತ್ತೆ, ಪರಮಾತ್ಮನ ದ್ವೇಷದಲ್ಲಿ ಪರ್ಯವಸಾನ ಆಗುತ್ತೆ ಅಂತ. ಒಬ್ಬ ವ್ಯಕ್ತಿ ತಪ್ಪು ಮಾಡಿದರೂ ಕೂಡ ಅವನು ತಪ್ಪು ಮಾಡಿದ್ದಾನೆ ಅಂತ ದ್ವೇಷ ಮಾಡಿದರೆ ಅದೇನಾಗೋದಿಲ್ಲ, ಅದರಲ್ಲಿ ಪರ್ಯವಸಾನ ಆಗೋದಿಲ್ಲ. ಪರಮಾತ್ಮನ ಭಕ್ತ ಅನ್ನೋ ಕಾರಣದಿಂದಾಗಿ ದ್ವೇಷ ಮಾಡಿದರೆ ಅದೇನಾಗುತ್ತೆ, ಆ ಪರಮಾತ್ಮನ ದ್ವೇಷದಲ್ಲಿ ಪರ್ಯವಸಾನ ಆಗುತ್ತೆ. ಇವತ್ತು ಅನೇಕ ಜನ ನೋಡ್ತಾ ಇದ್ದೇವೆ, ಅನೇಕ ಜನ ಗೋವನ್ನ ದ್ವೇಷ ಮಾಡ್ತಾರೆ, ಬ್ರಾಹ್ಮಣರನ್ನು ದ್ವೇಷ ಮಾಡ್ತಾರೆ, ಮಠಾಧಿಪತಿಗಳನ್ನ ಅನೇಕ ಜನ ದ್ವೇಷ ಮಾಡ್ತಾರೆ. ಅದಕ್ಕೆ ಕಾರಣ ಏನು, ಅವರಲ್ಲಿ ತಪ್ಪುಗಳನ್ನು ನೋಡೋದಿಲ್ಲ. ಅವರು ನೋಡೋದೇನು, ಇದು ಗೋ, ಇದು ಬ್ರಾಹ್ಮಣರು, ಇದು ಇನ್ನೊಂದು ಮುಂತಾದ್ದು, ಈ ರೀತಿಯಾಗಿ ಅದನ್ನು ಹಿಡಿದುಕೊಂಡು ಅವರೇನ್ ಮಾಡ್ತಾರೆ, ಪರಮಾತ್ಮನ ಭಕ್ತರು ಅನ್ನುವಂತಹ ಉದ್ದೇಶದಿಂದಾಗಿ ಅವರನ್ನ ದ್ವೇಷ ಮಾಡ್ತಾರೆ. ಇದೇನಾಗುತ್ತೆ, ಪರಮಾತ್ಮನ ದೇಶದಲ್ಲಿ ಪರ್ಯವಸಾನ ಆಗುತ್ತೆ. ಪರಮಾತ್ಮನ ಭಕ್ತರನ್ನ ಪರಮಾತ್ಮನ ಭಕ್ತರು ಅನ್ನುವಂತಹ ಕಾರಣದಿಂದಾಗಿ ಅವರು ಏನು ತಪ್ಪು ಮಾಡಿರದೇ ಇದ್ದರೂ ದ್ವೇಷ ಮಾಡಿದರೆ ಅದೇನಾಗುತ್ತೆ, ಪರಮಾತ್ಮನ ದ್ವೇಷದಲ್ಲಿ ಪರ್ಯವಸಾನ ಆಗುತ್ತೆ. ಕೊನೆಯದ್ದು ತತ್ ಪ್ರಮಾಣಸ್ಯ ನಿಂದಾಚ. ತತ್ಪ್ರಮಾಣಸ್ಯ ನಿಂದ ಅಂತ ಹೇಳಿದ್ರೆ ಆ ಪರಮಾತ್ಮನನ್ನು ನಮಗೆ ತಿಳಿಸಿಕೊಡುವಂತಹ ಶಾಸ್ತ್ರಗಳು. ಯಾಕೆಂದ್ರೆ ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ನಾವು ಮುಟ್ಲಿಕ್ಕೆ ಅವನನ್ನು ಆಗೋದಿಲ್ಲ. ಮತ್ ಪರಮಾತ್ಮ ಅಂತ ಹೇಗೆ ತಿಳಿಬೇಕು, ಬ್ರಹ್ಮಸೂತ್ರ ಹೇಳುವಂತೆ ಶಾಸ್ತ್ರ ಶಾಸ್ತ್ರ ಗ್ರಂಥಗಳ ಮೂಲಕ ನಾವು ಪರಮಾತ್ಮನ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯ. ಆ ರೀತಿಯಾಗಿ ಪರಮಾತ್ಮನನ್ನು ತಿಳಿಸುವಂತಹ ಶಾಸ್ತ್ರ ಗ್ರಂಥಗಳನ್ನೇ ಯಾರು ನಿಂದನೆ ಮಾಡ್ತಾರೋ, ವೇದಗಳ ನಿಂದನೆ, ಪುರಾಣಗಳ ನಿಂದನೆ ಅವುಗಳನ್ನು ಮಾಡ್ತಾರೋ ಅದು ಕೂಡ ಪರಮಾತ್ಮನ ದ್ವೇಷ ಅಂತ ಕರ್ಸ್ಕೊಳ್ಳುತ್ತೆ. ರೀತಿಯಾಗಿ ಪರಮಾತ್ಮನ ದ್ವೇಷ ಅಂತ ಹೇಳಿದ್ರೆ ನೇರವಾಗಿ ಪರಮಾತ್ಮನನ್ನು ದ್ವೇಷ ಮಾಡುವುದೇ ಪರಮಾತ್ಮನ ದ್ವೇಷ ಅಲ್ಲ, ಹೊರತು ಈ ರೀತಿಯಾಗಿ 9 ವಿಧವಾದಂತಹ ದ್ವೇಷಗಳು ಕೂಡ ಅದು ಕೊನೆಗೆ ಹೋಗಿ ಸೇರುವುದು, ಪರ್ಯವಸಾನ ಆಗುವುದು ಪರಮಾತ್ಮನ ದ್ವೇಷದಲ್ಲಿಯೇನೆ. ಈ ರೀತಿಯಾಗಿ 9 ವಿಧವಾದಂತಹ ದ್ವೇಷಗಳನ್ನು ನಾವು ಬಿಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮೊದಲನೇದು ಜೀವಾಭೇದ, ಜೀವ ಮತ್ತು ಪರಮಾತ್ಮರಿಗೆ ಐಕ್ಯ ಇದೆ ಎಂಬುದಾಗಿ ಭಾವಿಸುವುದು. ಆಮೇಲೆ ನಿರ್ಗುಣತ್ವ, ಪರಮಾತ್ಮನಲ್ಲಿ ಗುಣಗಳು ಇಲ್ಲ ಎಂಬುದಾಗಿ ಚಿಂತನೆ ಮಾಡೋದು. ಅಪೂರ್ಣ ಗುಣತ, ಗುಣಗಳಿದ್ದಾವೆ ಪರಿಪೂರ್ಣವಾಗಿ ಇಲ್ಲ ಅಂತ ಹೇಳೋದು. ಆಮೇಲೆ ಸಾಮ್ಯ, ಪರಮಾತ್ಮನಿಗೂ ಮತ್ತು ಉಳಿದ ದೇವತೆಗಳಿಗೂ ಸಾಮ್ಯವನ್ನು, ಸಮಾನತೆಯನ್ನು ಹೇಳೋದು. ಆಧಿಕ್ಯ, ಪರಮಾತ್ಮನಿಗಿಂತ ಶಕ್ತಿ ದೊಡ್ಡವಳು, ಗಣಪತಿ ದೊಡ್ಡವನು, ಈ ರೀತಿಯಾಗಿ ಪರಮಾತ್ಮನಿಗಿಂತ ಕೆಳಗಿರುವಂತಹ ದೇವತೆಗಳನ್ನ ಅವನಿಗಿಂತ ದೊಡ್ಡವರು ಅಂತ ಹೇಳೋದು. ಆಮೇಲೆ ಭೇದಸ್ತದ್ಗತ ಏವಚ, ಪರಮಾತ್ಮನ ರೂಪಗಳಿಗೆ ಅವನ ಗುಣ ಕ್ರಿಯೆಗಳಿಗೆ ಭೇದವನ್ನು ಹೇಳೋದು. ಆಮೇಲೆ ಪ್ರಾದುರ್ಭಾವ ವಿಪರ್ಯಾಸ, ಪರಮಾತ್ಮನ ಅವತಾರ ರೂಪಗಳನ್ನ ಬೇರೆ ರೀತಿಯಾಗಿ ತಿಳಿಯೋದು. ಅವತಾರ ಇರುವುದನ್ನ ಅವತಾರ ಅಲ್ಲ ಅಂತ ಹೇಳೋದು, ಅವತಾರ ಅಲ್ಲದೆ ಇರುವುದನ್ನ ಅವತಾರ ಅಂತ ಹೇಳೋದು. ಅದೇ ರೀತಿಯಾಗಿ ಹುಟ್ಟಿದಾಗ ಪರಮಾತ್ಮನಿಗೆ ನಮ್ಮಂತೆ ಹುಟ್ಟು, ಸಾವು, ದುಃಖ, ಸುಖ ಇದೆಲ್ಲವೂ ಕೂಡ ಇದೆ ಅಂತ ಹೇಳೋದು. ಆಮೇಲೆ ತದ್ಭಕ್ತ ದ್ವೇಷ ಏವಚ, ಪರಮಾತ್ಮನ ಭಕ್ತರನ್ನ ಪರಮಾತ್ಮನ ಭಕ್ತರು ಅನ್ನುವಂತಹ ಕಾರಣದಿಂದಾಗಿ ದ್ವೇಷ ಮಾಡುವುದು. ತತ್ ಪ್ರಮಾಣಸ್ಯ ನಿಂದಾಚ, ಪರಮಾತ್ಮನ ಮಹತ್ವವನ್ನು ತಿಳಿಸುವಂತಹ, ಪರಮಾತ್ಮನ ಅಸ್ತಿತ್ವವನ್ನು ತಿಳಿಸುವಂತಹ ಶಾಸ್ತ್ರ ಗ್ರಂಥಗಳ ನಿಂದನೆಯನ್ನು, ದ್ವೇಷವನ್ನು ಮಾಡೋದು. ಇವೆಲ್ಲವೂ ಕೂಡ ಪರಮಾತ್ಮನ ದ್ವೇಷದಲ್ಲಿಯೇ ಪರ್ಯವಸಾನ ಆಗುತ್ತೆ. ಹಾಗಾಗಿ ಪರಮಾತ್ಮನಲ್ಲಿ ನಾವು ಭಕ್ತಿಯನ್ನು ಮಾಡ್ತಾ ಇದ್ದೇವೆ ಅಂದ ತಕ್ಷಣ ನಾವು ಪರಮಾತ್ಮನ ಭಕ್ತರಾಗುವುದಿಲ್ಲ. ಈ 9 ಅಂಶಗಳನ್ನು ನಾವು ಬಿಟ್ಟಾಗ ನಾವು ಪರಿಶುದ್ಧವಾದಂತಹ ಭಕ್ತರು ಎಂಬುದಾಗಿ ಕರೆಸಿಕೊಳ್ಳುತ್ತೇವೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಏತೈರ್ವಿಹೀನ ಯಾ ಭಕ್ತಿ ಸಾ ಭಕ್ತಿರಿತಿ ನಿಶ್ಚಿತ ಅನಾದಿ ಭಕ್ತಿರ್ದೇವಾನಾಂ ಕ್ರಮಾದ್ ವೃದ್ಧಿಂ ಗತೈವ ಸ
ಅಪರೋಕ್ಷ ದೃಶೇರ್ಹೇತು ಮುಕ್ತಿಹೇತುಶ್ಚ ಸಾ ಪುನಃ ಸೈವ ಆನಂದ ಸ್ವರೂಪೇಣ ನಿತ್ಯ ಮುಕ್ತೇಶು ತಿಷ್ಠತಿ. ಈ ರೀತಿಯಾಗಿ 9 ವಿಧವಾದಂತಹ ದ್ವೇಷಗಳನ್ನು ಹೇಳಿ ಮುಂದೆ ಅದು ಇಲ್ಲದೇ ಇರುವಂತಹ ವ್ಯಕ್ತಿ ಮಾಡುವಂತಹ ಭಕ್ತಿಯೇನೆ ಶುದ್ಧ ಭಕ್ತಿ ಅಂತ ಕರ್ಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಪದಚ್ಛೇದ ಹೀಗಿದೆ: ಏತೈಹಿ ವಿಹೀನ ಯಾ ಭಕ್ತಿ ಸಾ ಭಕ್ತಿ ಇತಿ ನಿಶ್ಚಿತ ಅನಾದಿಭಕ್ತಿ ದೇವಾನಾಂ ಕ್ರಮಾತ್ ವೃದ್ಧಿಂ ಗತ ಏವ ಸಾ ಅಪರೋಕ್ಷದೃಶೇಃ ಹೇತುಃ ಮುಕ್ತಿಹೇತುಃ ಚ ಸಾ ಪುನಃ ಸಾ ಏವ ಆನಂದಸ್ವರೂಪೇಣ ನಿತ್ಯ ಮುಕ್ತೇಶು ತಿಷ್ಠತಿ. ಈ ರೀತಿಯಾಗಿ ಏತೈಹಿ ವಿಹೀನ ಅಂದ್ರೆ ಈ 9 ವಿಧವಾದಂತಹ ದ್ವೇಷಗಳಿಂದಾಗಿ ವಿಹೀನ ಇಲ್ಲದೆ ಇರುವಂತಹ ಈ ದೋಷಗಳು ಇಲ್ಲದೆ ಇರುವಂತಹ ಭಕ್ತಿ ಸಾ ಭಕ್ತಿ ರೀತಿ ನಿಶ್ಚಿತ. ಇಲ್ಲದೆ ಇರುವಂತಹ ಭಕ್ತಿ ಏನಂತ ಕರ್ಸ್ಕೊಳ್ಳುತ್ತೆ? ಶುದ್ಧವಾದಂತಹ ಭಕ್ತಿ, ನಿಜವಾದಂತಹ ಭಕ್ತಿ ಅಂತ ಕರ್ಸ್ಕೊಳ್ಳುತ್ತೆ. ಹಾಗಾಗಿ ನಾವು ಮಾಡುವಂತಹ ಭಕ್ತಿ ಪರಿಶುದ್ಧವಾಗಿರ್ಬೇಕು ಅಂತ ಹೇಳಿದ್ರೆ ಪರಮಾತ್ಮನಲ್ಲಿ ಪರಮಾತ್ಮನಿಗೂ ನಮಗೂ ಭೇದವನ್ನು ತಿಳಿಬಾರದು, ಗುಣ ಇಲ್ಲ ಅಂತ ಚಿಂತನೆ ಮಾಡಬಾರದು, ಅಪರಿಪೂರ್ಣ ಗುಣ ಇದೆ ಎಂಬುದ ಚಿಂತನೆ ಮಾಡಬಾರದು. ಹೀಗೆ 9 ವಿಧವಾದಂತಹ ದ್ವೇಷದ ಅಂಶಗಳು ನಾವು ಮಾಡುವಂತಹ ಭಕ್ತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದೇನಂತ ಕರ್ಸ್ಕೊಳ್ಳುತ್ತೆ? ಶುದ್ಧವಾದಂತಹ ಭಕ್ತಿ ಎಂಬುದಾಗಿ ಕರ್ಸ್ಕೊಳ್ಳುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅನಾದಿ ಭಕ್ತಿರ್ ದೇವಾನಾಂ ಕ್ರಮಾದ್ವೃದ್ಧಿಂ ಗತೈವಸ ಅಂತ. ದೇವಾನಾಂ ಅಂದ್ರೆ ದೇವತೆಗಳಿಗೆ, ಅಂದ್ರೆ ಒಟ್ಟು ಸಾತ್ವಿಕ ಜೀವರಿಗೆ, ಅಂದ್ರೆ ಮುಕ್ತಿಯೋಗ್ಯರಾದಂತಹ ಜೀವಿಗಳಿಗೆ ಈ ಭಕ್ತಿ ಎಂಬುದು ಅನಾದಿ ಭಕ್ತಿ ನಿರಂತರವಾಗಿ ಮೊದಲಿಂದಲೂ ಇರುತ್ತೆ. ಅದೇನಾಗುತ್ತೆ? ಕ್ರಮಾದ್ ವೃದ್ಧಿಂ ಗತೈವಸ. ಅನಾದಿ ಕಾಲದಿಂದಲೂ ಭಕ್ತಿ ಇರುತ್ತೆ. ಅದು ಸಂಸಾರ ಅವಸ್ಥೆಯಲ್ಲಿ ಬಂದಾಗ, ಸಂಸಾರಕ್ಕೆ ಬಂದಾಗ ಅಲ್ಲಿ ಮಾಡಿದಂತಹ ವಿಶೇಷ ಕರ್ಮಾಚರಣೆಗಳಿಂದಾಗಿ ಅದೇನಾಗುತ್ತೆ? ಮತ್ತೆ ಅದು ಅಭಿವೃದ್ಧಿ ಆಗುತ್ತೆ. ಸಂಸಾರ ಅಂತ ಹೇಳಿದ್ರೆ ಕನ್ನಡದಲ್ಲಿ ಇರುವಂತಹ ಅರ್ಥ ಮದುವೆ, ಹೆಂಡತಿ, ಮನೆ, ಮಕ್ಕಳು, ಇದು ಸಂಸಾರ ಶಬ್ದಕ್ಕೆ ಅರ್ಥ ಕನ್ನಡದಲ್ಲಿ. ಆದರೆ ಸಂಸ್ಕೃತದಲ್ಲಿ, ಶಾಸ್ತ್ರದಲ್ಲಿ ನಿಜವಾಗಿಯೂ ಸಂಸಾರ ಶಬ್ದಕ್ಕೆ ಅರ್ಥ ಏನಂತ ಹೇಳಿದ್ರೆ ಅನೇಕ ಜನ್ಮಗಳನ್ನು ಪಡೆಯುವುದಕ್ಕೆ ಸಂಸಾರ ಎಂಬುದಾಗಿ ಕರೀತಾರೆ. ಒಟ್ಟಿನಲ್ಲಿ ಸಂಸಾರ ಅಂದ್ರೆ ಜನ್ಮವನ್ನು ಪಡೆಯುವುದು. ಆ ರೀತಿಯಾಗಿ ಅವರು ಒಂದು ಪದಗೆ ಸಾತ್ವಿಕ ಜೀವರೇ ಇರ್ತಾರೆ. ಅವರು ಹುಟ್ಟಿದಾಗ ಅಂದ್ರೆ ಪರಮಾತ್ಮ ಯಾವಾಗ ಅವರನ್ನು ಸೃಷ್ಟಿ ಮಾಡ್ತಾನೋ ಆವಾಗ ಅವರಲ್ಲಿ ಮೊದಲು ಇದ್ದಂತ ಭಕ್ತಿ ಏನಾಗುತ್ತೆ? ಜನ್ಮವನ್ನು ಪಡೆದಾಗ ಮುಂದೆ ಮತ್ತೆ ಅನೇಕ ರೀತಿಯಾದ ಸತ್ಕರ್ಮಗಳನ್ನು ಮಾಡಿ, ಸತ್ಕರ್ಮಗಳು ಅಂತ ಹೇಳಿದ್ರೆ ಹಿಂದೆ ನಾವು ಕೇಳಿದಂತೆ ಶಾಸ್ತ್ರಗಳ ಅಧ್ಯಯನ, ಅನೇಕ ತೀರ್ಥಕ್ಷೇತ್ರಗಳ ಯಾತ್ರೆ, ಗಂಗಾ ಮುಂತಾದಂತಹ ನದಿಗಳಲ್ಲಿ ಸ್ನಾನ ಮುಂತಾದ ಅನೇಕ ಸತ್ಕಾರ್ಯಗಳನ್ನು ಮಾಡಿದಾಗ ಆ ಭಕ್ತಿ ಎಂಬುದು ಏನಾಗುತ್ತೆ? ಅಭಿವೃದ್ಧಿ ಆಗುತ್ತೆ. ದೇವತೆಗಳಿಗೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಭಕ್ತಿ ಅಭಿವೃದ್ಧಿ ಹೋಗುತ್ತೆ. ಹೀಗೆ ಅನಾದಿ ಭಕ್ತಿರ ದೇವಾನಾಂ ಕ್ರಮಾತ್ ವೃದ್ಧಿಂ ಗತೈವಸ. ಅದು ನಿರಂತರವಾಗಿ ಅಭಿವೃದ್ಧಿ ಆಗ್ತಾ ಆಗ್ತಾ ಹೋಗುತ್ತೆ. ಅಭಿವೃದ್ಧಿ ಆಗ್ತಾ ಆಗ್ತಾ ಹೋಗಿ ಕೊನೆಗೆ ಏನಾಗುತ್ತೆ? ಅದು ಅಪರೋಕ್ಷ ದೃಶೇಹೇ ಹೇತು ಮುಕ್ತಿ ಹೇತುಶ್ಚ ಸಾ ಪುನಃ ಅಂತ. ಸಾ ಅಂದ್ರೆ ಆ ಭಕ್ತಿ ಏನಾಗುತ್ತೆ? ಅಪರೋಕ್ಷ ದೃಶೇಹೇ, ದೃಶಿ ಅಂತ ಹೇಳಿದ್ರೆ ಜ್ಞಾನ ಅಂತ. ಅಪರೋಕ್ಷ ಜ್ಞಾನ ಬರ್ಲಿಕ್ಕೂ ಕೂಡ ಭಕ್ತಿಯೇ ಕಾರಣ ಆಗುತ್ತೆ. ಮುಕ್ತಿ ಹೇತುಶ್ಚ ಸಾ ಪುನಃ, ಮತ್ತೆ ಅದೇನಾಗುತ್ತೆ? ನಮಗೆ ಮುಕ್ತಿ ಸಿಗಲಿಕ್ಕೆ ಕಾರಣ ಆಗುತ್ತೆ ಅಂತ. ಹಾಗಾಗಿ ನಮಗೆ ಅಪರೋಕ್ಷ ಜ್ಞಾನ ಆಗಬೇಕು, ಅದರ ಮೂಲಕ ಮುಕ್ತಿ ಆಗಬೇಕು ಅಂತ ಹೇಳಿದ್ರೆ ಪ್ರಧಾನವಾಗಿ ಏನಿರಬೇಕು? ಭಕ್ತಿ ಇರಬೇಕು. ನಾವು ಮೊನ್ನೆ ಪಾಠಗಳಲ್ಲಿ ಕೇಳಿದಂತೆ ಭಕ್ತಿ ಎಂಬುದು ಅದು ಒಂದೇ ಹಂತಕ್ಕೆ ನಿಂತ್ಕೊಂಡ್ಬಿಟ್ರೆ, ಸ್ಟಾಪ್ ಆಗ್ಬಿಟ್ರೆ ಅದರಿಂದ ನಮಗೆ ಉದ್ಧಾರ ಆಗೋದಿಲ್ಲ. ಹೊರತು ನಿರಂತರವಾಗಿ ಅದು ಅಭಿವೃದ್ಧಿ ಆಗ್ತಾ ಇರಬೇಕು. ಆ ರೀತಿಯಾಗಿ ಅಭಿವೃದ್ಧಿ ಆಗ್ತಾ ಆಗ್ತಾ ಹೋದಾಗ ಕೊನೆಗೆ ಅದೇನಾಗುತ್ತೆ?
ನಮ್ಮ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿ ಮುಂದೆ ನಮ್ಮನ್ನು ಮೋಕ್ಷಕ್ಕೂ ಕೂಡ ಕರೆದುಕೊಂಡು ಹೋಗುತ್ತೆ. ಅಷ್ಟು ಮಾತ್ರ ಅಲ್ಲ, ಸೈವ ಆನಂದ ಸ್ವರೂಪೇಣ ನಿತ್ಯ ಮುಕ್ತೇಶು ತಿಷ್ಠತಿ ಅಂತ. ಹಿಂದೆ ಹೇಳಿದಂತೆ ಭಕ್ತಿ ಮೋಕ್ಷ ಪಡೆಯೋ ತನಕ ಮಾತ್ರ, ಮುಂದೆ ಭಕ್ತಿ ಬೇಡ ಅಂತ ಇಲ್ಲ. ಭಕ್ತಿಯೂ ಇರಬೇಕು. ಇನ್ನೂ ವಿಶೇಷವಾಗಿ ಆಚಾರ್ಯರು ಹೇಳುವಂತೆ ಆ ಭಕ್ತಿ ಏನೇ ಮುಂದೆ ಏನಾಗುತ್ತೆ, ಆನಂದ ಸ್ವರೂಪವಾಗಿ ನಮ್ಮ ಜೊತೆಯಲ್ಲಿ ಇರುತ್ತೆ ಅಂತ. ಭಕ್ತಿ ಏನೇ ಆನಂದವಾಗಿ ಪರಿಣಾಮ ಆಗಿ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಜೀವನ ಸ್ವರೂಪವಾಗಿ ನಿರಂತರವಾಗಿ ಇರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಭಕ್ತಿಯನ್ನು ಮಾಡಲೇಬೇಕು. ಆ ಭಕ್ತಿಯನ್ನು ಮಾಡಬೇಕಾದ್ರೆ ನಮ್ಮನ್ನು ನಾವು ಒಂದು ಸಲ ಪರೀಕ್ಷೆ ಮಾಡಿಕೊಳ್ಬೇಕು. ಈ ರೀತಿಯಾದಂತಹ 9 ಅಂಶಗಳನ್ನು ನಾನು ನನ್ನ ಜೀವನದಲ್ಲಿ ಇದೇನಾ, ಅದನ್ನು ಇದ್ರೆ ನಾನು ಮಾಡುವಂತಹ ಭಕ್ತಿ ಅದರಿಂದ ಪ್ರಯೋಜನ ಇಲ್ಲ. ಹಾಗಾಗಿ ಮೊದಲು ನಾನು ಈ 9 ಅಂಶಗಳನ್ನ ಬಿಟ್ಟುಕೊಳ್ಳಬೇಕು. ಬಿಟ್ಟುಕೊಂಡು ನಂತರ ಮಾಡಿದಂತಹ ಭಕ್ತಿ ಅದು ಪರಿಶುದ್ಧವಾದಂತಹ ಭಕ್ತಿ ಅಂತ ಕರ್ಸ್ಕೊಳ್ಳುತ್ತೆ. ಅದರಿಂದ ಮಾತ್ರ ನನ್ನ ಉದ್ಧಾರ ಎನ್ನುವಂತ ಅಂಶವನ್ನ ಪ್ರತಿಯೊಬ್ಬರು ಕೂಡ ಗಮನಿಸಿಕೊಂಡು ತಾವು ಭಕ್ತರು ಹೌದಾ ಅಲ್ಲವಾ ಎನ್ನುವುದಾಗಿ ಒಂದು ಸಲ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂಬುದಾಗಿ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಯಥಾ ಶೌಕ್ಲ್ಯಾದಿಕಂ ರೂಪಂ ಗೋರ್ಭವತ್ತೇವ ಸರ್ವದಾ ಸುಖಜ್ಞಾನಾದಿಕಂ ರೂಪಂ ಏವಂ ಭಕ್ತೇರ್ನ ಚಾನ್ಯಥಾ. ಪದಚ್ಛೇದ ಹೀಗಿದೆ. ಯಥಾ ಶೌಕ್ಲ್ಯಾದಿಕಂ ರೂಪಂ ಗೋಃ ಭವತಿ ಏವ ಸರ್ವದಾ ಸುಖಜ್ಞಾನಾದಿಕಂ ರೂಪಂ ಏವಂ ಭಕ್ತೇಃ ನ ಚ ಅನ್ಯಥಾ ಅಂತ. ಹಿಂದಿನ ಶ್ಲೋಕದಲ್ಲಿ ಹೇಳಿದರು ಭಕ್ತಿಯೇನೆ ಆನಂದವಾಗಿ ಪರಿಣಾಮವಾಗಿ ನಮ್ಮ ಜೊತೆ ಇರುತ್ತೆ, ಆನಂದ ಸ್ವರೂಪವಾಗಿ ಇರುತ್ತೆ ಅಂತ ಹೇಳಿದರು. ಅದು ಹೇಗೆ ಅಂತ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಹೇಗೆ ಅಂದ್ರೆ ಯಥಾ ಶೌಕ್ಲ್ಯಾದಿಕಂ ರೂಪಂ ಗೋರ್ಭವತ್ತೇವ ಸರ್ವದಾ ಅಂತ. ಅಂದ್ರೆ ಒಂದು ಬಿಳಿ ಹಸು ಇರುತ್ತೆ. ಶೌಕ್ಲ್ಯ ಅಂತ ಹೇಳಿದ್ರೆ ಬಿಳಿ ಬಣ್ಣ ಅಂತ ಅರ್ಥ, ಶುಕ್ಲತ್ವ ಅಂತ. ಒಂದು ಹಸು ಇರುತ್ತೆ. ಹಸು ಹೇಗಿರುತ್ತೆ? ಬಿಳಿ ಹಸು ಇರುತ್ತೆ. ಅಲ್ಲಿ ಶೌಕ್ಲ್ಯ ಅಂದ್ರೆ ಬಿಳಿ ಅನ್ನುವಂತಹ ಬಣ್ಣ ಅದೇನಾಗಿರುತ್ತೆ? ಗೋವಿನ ಸ್ವರೂಪ. ಯಾಕೆಂದ್ರೆ ಗೋ ಹೇಗಿದೆ? ಬಿಳಿಯಾಗಿದೆ ಅಂತ ಹೇಳ್ತೇವೆ. ಅಂದ್ರೆ ಆ ಬಿಳಿ ಎನ್ನುವುದು ಆ ಗೋವಿನ ಸ್ವರೂಪ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಏನು ಆನಂದ ಭಕ್ತಿ ಎಂಬುದು ಏನಾಗಿರುತ್ತೆ, ಅದು ಕೂಡ ಅದು ಸುಖ ಸ್ವರೂಪವಾಗಿ ಅಲ್ಲಿ ಇರುತ್ತೆ ಅಂತ. ಆ ರೀತಿಯಾಗಿ ಹಸು ಹೇಗಿದೆ ಬಿಳಿಯಾಗಿದೆ ಅಂತ ಹೇಳ್ತೇವೋ ಹಾಗೆ ಇಲ್ಲಿ ನಮ್ಮ ಆನಂದ ಮತ್ತು ಅಲ್ಲಿರುವಂತಹ ಜ್ಞಾನ ಅದೆಲ್ಲವೂ ಕೂಡ ಭಕ್ತಿ ರೂಪಾತ್ಮಕವಾಗಿರುತ್ತೆ. ಅಂದ್ರೆ ಭಕ್ತಿ ಮತ್ತು ಆನಂದಗಳು ಒಂದೇ, ಆನಂದವೇನೆ ಭಕ್ತ್ಯಾತ್ಮ ಪರಿಣಾಮವಾಗಿ ಆಗಿರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ವಾದಿರಾಜರು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಒಂದು ಶಾಸ್ತ್ರೀಯವಾದಂತಹ ಅಂಶವನ್ನು ತಿಳಿಸ್ತಾರೆ. ಏನಂತ ಹೇಳಿದ್ರೆ, ಹಸು ಇರುತ್ತೆ. ಹಸು ಹೇಗಿರುತ್ತೆ ಅಂತ ಹೇಳಿ ಹಿಂದೆ ಹೇಳಿದಂತೆ ಬಿಳಿ ಬಣ್ಣದಲ್ಲಿ ಇರುತ್ತೆ ಅಂತ. ಬಿಳಿ ಬಣ್ಣದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಹಸು ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕ ಏನಿರುತ್ತೆ? ಹಸುವಿನಲ್ಲಿ ಬಿಳಿ ಬಣ್ಣ ಇರುತ್ತೆ. ಹಸು ನಾಶ ಆದ್ರೆ ಏನಾಗುತ್ತೆ? ಆ ಬಿಳಿ ಬಣ್ಣ ಎಂಬುದು ಕೂಡ ಏನಾಗುತ್ತೆ? ನಾಶ ಆಗುತ್ತೆ. ಅದೇ ರೀತಿಯಾಗಿ ಇದೇನಿರುತ್ತೆ, ನಮ್ಮ ಜೊತೆಗೆ ಇರುವಂತಹ ಆನಂದ ಅಲ್ಲಿ ಏನು, ಹಸು ನಾಶ ಆದ ಮೇಲೆ ಅದರಲ್ಲಿರುವಂತಹ ಬಿಳಿ ಬಣ್ಣ ನಾಶ ಆಗುತ್ತೆ. ಆದರೆ ಮುಕ್ತರಾದಂಥವ್ರಿಗೆ ಏನಿಲ್ಲ, ನಾಶ ಅನ್ನೋದಿಲ್ಲ. ಹಾಗಾಗಿ ಮುಕ್ತರು ಯಾವ ರೀತಿಯಾಗಿ ನಿರಂತರವಾಗಿ ಇರ್ತಾರೋ ಅದೇ ರೀತಿಯಾಗಿ ಅವರಲ್ಲಿರುವಂತಹ ಭಕ್ತಿಯೂ ಕೂಡ ಆನಂದ ರೂಪದಿಂದಾಗಿ ನಿರಂತರವಾಗಿ ಇರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಒಟ್ಟಿಗೆ ಅದಕ್ಕೆ ಸಂಸ್ಕೃತದಲ್ಲಿ ಸವಿಶೇಷ ಭೇದ ಎಂಬುದಾಗಿ ಒಂದು ಪದಪ್ರಯೋಗವನ್ನು ಮಾಡ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಸ್ವಲ್ಪ ಭೇದ ಇರುತ್ತೆ, ಆದ್ರೆ ಭೇದ ಇರೋದಿಲ್ಲ ಆ ರೀತಿಯಾಗಿ ಅಂತ. ಕಿಂಚಿತ್ ಭೇದ, 1% ಭೇದ ಇರುತ್ತೆ,
ಉಳಿದ 99 ಭಾಗಗಳಲ್ಲಿ ಸಾಮ್ಯತೆ ಇರುತ್ತೆ. ಅದನ್ನು ಸವಿಶೇಷ ಭೇದ ಎಂಬುದಾಗಿ ಕರೀತಾರೆ. ಆ ರೀತಿಯಾಗಿ ಭಕ್ತಿ ಎಂಬುದು ಏನಾಗಿರುತ್ತೆ, ಅದು ಭಕ್ತಿ ಮತ್ತು ಆನಂದ ಮತ್ತು ಸುಖ ಈ ಮೂರೂ ಕೂಡ ಒಟ್ಟಿಗೆ, ಭಕ್ತಿ, ಆನಂದ ಮತ್ತು ಜ್ಞಾನ ಈ ಮೂರೂ ಕೂಡ ಜೀವನ ಸ್ವರೂಪವಾಗಿ ಮುಕ್ತಿಯಲ್ಲೂ ಕೂಡ ನಿರಂತರವಾಗಿ ಇರ್ತವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಭಕ್ತಿಯೇನೆ ಸುಖಾತ್ಮನ ಸುಖರೂಪವಾಗಿ ಆನಂದ ರೂಪವಾಗಿ ಪರಿಣಾಮವಾಗಿ ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅಂತಹ ಶುದ್ಧವಾದಂತಹ ಭಕ್ತಿಯನ್ನು ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣು ನಾನ್ಯೇನ ಕೇನಚಿತ್ ಸ ಏವ ಮುಕ್ತಿದಾತಾ ಚ ಭಕ್ತಿ ತತ್ರೈವ ಕಾರಣಂ ತತ್ರೈಕ ಕಾರಣಂ. ಪದಚ್ಛೇದ ಹೀಗಿದೆ, ಭಕ್ತಿಯ ಏವ ತುಷ್ಟಿಂ ಅಭ್ಯೇತಿ ವಿಷ್ಣು ನ ಅನ್ನೇನ ಕೇನಚಿತ್ ಸಹ ಏವ ಮುಕ್ತಿದಾತ ಚ ಭಕ್ತಿ ತತ್ರ ಏಕ ಕಾರಣಂ. ಅದಕ್ಕೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಮೋಕ್ಷವನ್ನು ಕೊಡುವಂಥವನು. ಅವನು ಮೋಕ್ಷವನ್ನು ಕೊಡಬೇಕು ಅಂತ ಹೇಳಿದ್ರೆ ಅವನು ನಮ್ಮ ವಿಷಯದಲ್ಲಿ ಪ್ರಸನ್ನನಾಗಬೇಕು, ನಮ್ಮ ವಿಷಯದಲ್ಲಿ ಪ್ರೀತನಾಗಬೇಕು. ಆ ರೀತಿಯಾಗಿ ಪರಮಾತ್ಮ ನಮಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿದ್ರೆ ಅವನು ಪ್ರೀತನಾಗೋದು ಯಾವುದರಿಂದ, ಭಕ್ತೈವ ತುಷ್ಟಿಮಭ್ಯೇತಿ. ಪರಮಾತ್ಮ ನಾವು ಮಾಡುವಂತಹ ಪೂಜೆಗಳಲ್ಲಿ, ಇತರೆ ಅನುಸಂಧಾನಗಳಲ್ಲಿ ಅಥವಾ ಯಾವುದೇ ಸತ್ಕರ್ಮಗಳಲ್ಲಿ ಗಮನಿಸುವುದು ಯಾವುದನ್ನ ಅಂತ ಹೇಳಿದ್ರೆ ಭಕ್ತಿಯನ್ನ. ಭಕ್ತೈವ ತುಷ್ಟಿಮಭ್ಯೇತಿ, ಭಕ್ತಿಯಿಂದಲೇನೆ ಪರಮಾತ್ಮ ಪ್ರೀತನಾಗ್ತಾನೆ ಹೊರತು ಬೇರೆ ಯಾವ ಆಡಂಬರ ವೈಭವ ಯಾವುದನ್ನು ಕೂಡ ಪರಮಾತ್ಮ ಗಮನಿಸುವುದಿಲ್ಲ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಭಾಗವತದಲ್ಲಿ ಸುಧಾಮ ಅವನ ಬಗ್ಗೆ ಅವನು ಹೇಳುವಂತಹ ಒಂದು ಶ್ಲೋಕ, ಅಲ್ಲಿ ಹೇಳ್ತಾನೆ, ಅಲ್ಪೀಕರೋತ್ಯುರ್ವಪಿ ಸ್ವದತ್ತಂ ಸುಹೃತ್ಕೃತಂ ಫಲ್ಗೋಪಿ ಭೂರಿಕಾರಿ ಮಯೋಪನೀತಂ ಪೃಥುಕ ಏಕಮುಷ್ಟಿಂ ಪ್ರತ್ಯಗ್ರಹೀತ್ ಪ್ರೀತಿಯುತೋ ಮಹಾತ್ಮ ಅಂತ. ಅಂದ್ರೆ ಪರಮಾತ್ಮ ಯಾವುದರಿಂದ ಪ್ರೀತನಾಗ್ತಾನೆ ಅನ್ನೋದಕ್ಕೆ ನಾನೇ ದೊಡ್ಡ ಸಾಕ್ಷಿ ಅಂತ ಹೇಳ್ತಾನೆ. ಹೇಗೆ ಅಂತ ಹೇಳಿದ್ರೆ, ಪರಮಾತ್ಮ ತನ್ನವರು ಏನಾದರೂ ಸ್ವಲ್ಪವನ್ನು ಕೂಡ ಕೊಟ್ರೆ ಅದನ್ನು ಭಾರಿ ಮಾಡಿ ಸ್ವೀಕಾರ ಮಾಡ್ತಾನೆ. ತನ್ನವರು ಅಂತ ಹೇಳಿ ತನ್ನ ಭಕ್ತರು ಅಂತ, ತನ್ನ ಭಕ್ತರು ಭಕ್ತಿಯಿಂದ ಪ್ರೀತಿಯಿಂದ ಏನು ಕೊಟ್ಟರೂ ಕೂಡ ಪರಮಾತ್ಮದನ್ನ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಅದೇ ತನ್ನ ಭಕ್ತರು ಅಲ್ಲದೆ ಇರುವಂಥವರು ಕೊಟ್ರೆ, ಎಂತಹ ದೊಡ್ಡ ವಸ್ತುಗಳನ್ನ ಪಂಚವಕ್ಷ ಪರಮಾನ್ನ ಕೊಟ್ಟರು ಕೂಡ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ದುರ್ಯೋಧನ ಕೃಷ್ಣನನ್ನು ಹೇಗಾದ್ರೂ ಮಾಡಿ ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಅಂತ ಕೃಷ್ಣನಿಗೆ ನಾನಾ ವಿಧವಾದಂತಹ ಭಕ್ಷ್ಯ ಭೋಜ್ಯಗಳ ಭಾರಿ ಭೋಜನ ಏರ್ಪಾಟ್ ಮಾಡ್ತಾನೆ. ಇದ್ದದ್ದು ಭಾರಿ, ಅದೇ ಪರಮಾತ್ಮ ಸ್ವೀಕಾರ ಮಾಡಲಿಲ್ಲ. ಯಾಕೆ? ಇಲ್ಲಿ ಭಕ್ತಿ ಇರಲಿಲ್ಲ. ಅದೇ ಪರಮಾತ್ಮ ಮುಂದೆ ಹೋಗಿ ಊಟ ಮಾಡಿದ್ದಲ್ಲ, ವಿದುರನ ಮನೆಯ ಪಾಲುಂಡ ಅಂತ ವಿದುರನ ಮನೆಗೆ ಹೋಗಿ ಹಾಲು ಕುಡಿದದ್ದೇನು ಕೇವಲ ಹಾಲು, ಆದರೆ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅವನಿಗೆ ವಿಶೇಷ ಅನುಗ್ರಹ ಮಾಡಿದ. ಯಾಕೆ? ಅಲ್ಲಿ ಇದ್ದದ್ದು ಭಕ್ತಿ, ಇಲ್ಲಿ ಇದ್ದದ್ದು ಹೇಗಾದರೂ ಮಾಡಿ ಒಲಿಸಿಕೊಳ್ಳಬೇಕು ಅನ್ನುವಂತಹ ದ್ವೇಷ, ಕಪಟತನ. ಹಾಗಾಗಿ ಇಷ್ಟನ್ನು ಹೇಳಿ ಕೊನೆಗೆ ಸುಧಾಮ ಹೇಳ್ತಾನೆ, ಮಯೋಪನೀತಂ ಪೃಥುಕ ಏಕಮುಷ್ಟಿಂ, ನಾನು ತಂದಂತಹ ಒಂದು ಮುಷ್ಟಿ ಅವಲಕ್ಕಿಯನ್ನ ಪ್ರತ್ಯಗ್ರಹೀತ್ ಪ್ರೀತಿಯುತೋ ಮಹಾತ್ಮ, ನಾನು ಪರಮಾತ್ಮನ ಹೇಗೆ ಕೊಟ್ಟೆ? ಪ್ರೀತಿಯಿಂದ ಕೊಟ್ಟೆ, ಅಂದ್ರೆ ಭಕ್ತಿಯಿಂದ ಕೊಟ್ಟೆ. ಪರಮಾತ್ಮ ಏನ್ ಮಾಡಿದ? ಆ ಒಂದು ಮುಷ್ಟಿ ಅವಲಕ್ಕಿಯನ್ನೇ ಪ್ರೀತಿಯಿಂದ ಸ್ವೀಕಾರ ಮಾಡಿದ. ಹಾಗಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ, ಭಕ್ತೈವ ತುಷ್ಟಿಮಭ್ಯೇತಿ, ಬೇರೆ ಯಾವ ಬಂಗಾರ ಕೊಟ್ಟೋ ಬೆಳ್ಳಿ ಕೊಟ್ಟೋ
ಏನು ಕೊಟ್ಟು ಅಂತ ಪರಮಾತ್ಮ ಖಂಡಿತ ನೋಡೋದಿಲ್ಲ. ಅದರ ಹಿನ್ನೆಲೆಯಾಗಿ ಭಕ್ತಿ ಇದೇನವೋ ಇಲ್ಲವೋ ಎಂಬುದಾಗಿ ಮಾತ್ರ ಪರಮಾತ್ಮ ಗಮನಿಸ್ತಾನೆ. ಹಾಗಾಗಿ ಭಕ್ತೇವ ತುಷ್ಟಿಮಭ್ಯೇತಿ ವಿಷ್ಣು ನಾನೇನ ಕೇನಚಿತ್, ಬೇರೆ ಯಾವುದರಿಂದಲೂ ಕೂಡ ಪರಮಾತ್ಮ ಪ್ರೀತನಾಗೋದೇ ಇಲ್ಲ. ಭಕ್ತಿಯಿಂದ ಮಾತ್ರ ಪರಮಾತ್ಮ ಏನಾಗ್ತಾನೆ, ಸುಪ್ರೀತನಾಗ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಸ ಏವ ಮುಕ್ತಿದಾತ ಚ ಭಕ್ತಿ ತತ್ರೈಕ ಕಾರಣಂ. ನಮಗೆ ಮೋಕ್ಷವನ್ನು ಕೊಡುವುದು ಯಾರು? ಆ ಪರಮಾತ್ಮನೇ ಮೋಕ್ಷವನ್ನು ಕೊಡುವಂಥವನು. ಹಾಗಾಗಿ ಆ ರೀತಿಯಾಗಿ ನಮಗೆ ಮೋಕ್ಷ, ಆ ಪರಮಾತ್ಮ ಮೋಕ್ಷವನ್ನು ಕೊಡಬೇಕು ಅಂತ ಹೇಳಿದ್ರೆ ಭಕ್ತಿ ತತ್ರೈಕ ಕಾರಣಂ, ಅಲ್ಲಿ ಪ್ರಧಾನವಾಗಿ ಭಕ್ತಿಯೇನೆ ಮೋಕ್ಷವನ್ನು ಕೊಡಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಆ ರೀತಿಯಾದಂತಹ ಭಕ್ತಿಯನ್ನು ಅವಶ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಬ್ರಹ್ಮಾದೀನಾಂ ಚ ಮುಕ್ತಾನಾಂ ತಾರತಮ್ಯೇತು ಕಾರಣಂ ತಾರತಮ್ಯ ಸ್ಥಿತಾನಾದಿ ನಿತ್ಯಾ ಭಕ್ತಿರ್ನ ಚೇತರತ್. ಪದಚ್ಛೇದ ಹೀಗಿದೆ: ಬ್ರಹ್ಮಾದೀನಾಂ ಚ ಮುಕ್ತಾನಾಂ ತಾರತಮ್ಯೇ ತು ಕಾರಣಂ ತಾರತಮ್ಯ ಸ್ಥಿತ ಅನಾದಿಃ ನಿತ್ಯಾ ಭಕ್ತಿಃ ನ ಚ ಇತರತ್. ಈ ಭಕ್ತಿ ಏನಂತ ಹೇಳಿದ್ರು, ಮೋಕ್ಷಕ್ಕೆ ಕಾರಣ ಅಂತ ಹೇಳಿದ್ರು. ಇಷ್ಟು ಮಾತ್ರ ಅಲ್ಲ, ಮೋಕ್ಷದಲ್ಲಿ ಸುಖದಲ್ಲಿ ತಾರತಮ್ಯ ಬರಬೇಕಂದ್ರೂ ಕೂಡ ಈ ಭಕ್ತಿಯೇ ಕಾರಣ. ಅಂದ್ರೆ ತಾತ್ಪರ್ಯ ಅಂತ ಹೇಳಿದ್ರೆ ಬ್ರಹ್ಮಾದೀನಾಂಚ ಮುಕ್ತಾನಾಂ ಅಂತ, ಮೋಕ್ಷಕ್ಕೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಅನೇಕ ಜನ ಜೀವರು ಮೋಕ್ಷಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಅಲ್ಲಿ ಹಿಂದೆಯೇ ಅನೇಕ ಸಲ ಕೇಳಿದಂತೆ ಬ್ರಹ್ಮದೇವರಿಗೆ ಇರುವಂತಹ ಸುಖವೇ ಬೇರೆ, ಆನಂದವೇ ಬೇರೆ, ಉಳಿದವರಿಗೆ ಇರುವಂತಹ ಆನಂದ ಅದೇ ಬೇರೆ, ಅದರ ಹಂತ ಎಲ್ಲವೂ ಕೂಡ ಭಿನ್ನವಾಗಿ ಇರುತ್ತೆ. ಆ ರೀತಿಯಾಗಿ ಯಾಕೆ ವ್ಯತ್ಯಾಸ? ಬ್ರಹ್ಮದೇವರು ಮುಕ್ತರಾಗಿದ್ದರೆ ನಾವು ಮುಕ್ತರಾಗಿದ್ದೇವೆ, ಆದ್ರೆ ಅವರಿಗೆ ಮಾತ್ರ ಜಾಸ್ತಿ ಆನಂದ, ನಮಗೆ ಮಾತ್ರ ಕಡಿಮೆ ಆನಂದ. ಈ ರೀತಿಯಾಗಿ ಯಾಕೆ ಅಂತ ಹೇಳಿದ್ರೆ ತಾರತಮ್ಯೇತು ಕಾರಣಂ ಭಕ್ತಿ ಅಂತ. ತಾರತಮ್ಯದಲ್ಲಿಯೂ ಅಲ್ಲಿ ಮೋಕ್ಷದಲ್ಲಿ ತಾರತಮ್ಯ ಬರಬೇಕಂದ್ರೂ ಕೂಡ ಅಲ್ಲಿ ಯಾವುದು ಕಾರಣ ಅಂತ ಹೇಳಿದ್ರೆ ಪ್ರಧಾನವಾಗಿ ಭಕ್ತಿಯೇ ಕಾರಣ ಅಂತ. ಬ್ರಹ್ಮದೇವರು ಮಾಡುವಂತ ಭಕ್ತಿಯೇನೇ ಬೇರೆ, ಅದರ ಶ್ರೇಷ್ಠತೆಯೇ ಬೇರೆ, ನಾವು ಮಾಡುವಂತ ಭಕ್ತಿಯ ಶ್ರೇಷ್ಠತೆಯೇ ಬೇರೆ. ಹಾಗಾಗಿ ನಾವು ಮುಕ್ತರಾಗಿದ್ದೇವೆ, ಬ್ರಹ್ಮದೇವರು ಮುಕ್ತರಾಗಿದ್ದಾರೆ, ಹಾಗಾಗಿ ನಮಗೂ ಬ್ರಹ್ಮದೇವರಿಗೂ ಒಂದೇ ಹಂತದ ಸುಖ ಬರಲಿ ಅಂತ ಹೇಳಿ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅವರ ಭಕ್ತಿ ಅತ್ಯಂತ ಉನ್ನತ ಮಟ್ಟದ್ದು, ನಮ್ಮ ಭಕ್ತಿ ಕಡಿಮೆ ಮಟ್ಟದ್ದು. ಹಾಗಾಗಿ ತಾರತಮ್ಯಕ್ಕೆ ಪ್ರಧಾನವಾದಂತಹ ಕಾರಣ ಯಾವುದು ಅಂತ ಹೇಳಿದ್ರೆ ಈ ಭಕ್ತಿಯೇನೇ ಕಾರಣ ಆಗುತ್ತೆ. ಹಾಗಾಗಿ ತಾರತಮ್ಯ ಸ್ಥಿತಾನಾದಿ ನಿತ್ಯ ಭಕ್ತಿ ನಚೇತರತ್ ಅಂತ, ಈ ಭಕ್ತಿ ಏನಾಗಿರುತ್ತೆ ಅದು ಅನಾದಿ ನಿತ್ಯವಾದದ್ದು, ಅನಾದಿ ನಿತ್ಯ ನಮ್ಮ ಜೊತೆಗೆ ನಿರಂತರವಾಗಿ ಇರುವಂತದ್ದು. ಸಾತ್ವಿಕರಲ್ಲಿ ಜಾಸ್ತಿ ಭಕ್ತಿ ಇರುತ್ತೆ, ಮಧ್ಯಮರಲ್ಲಿ ಸ್ವಲ್ಪ ಭಕ್ತಿ, ತಾಮಸರು ಭಕ್ತಿಹೀನರು, ಅವರು ದ್ವೇಷವನ್ನು ಮಾಡ್ತಾರೆ. ಈ ರೀತಿಯಾಗಿ ಇರುತ್ತೆ. ಹಾಗಾಗಿ ಇದು ಅನಾದಿ ನಿತ್ಯ, ಅನಾದಿ ಮತ್ತು ನಿತ್ಯವಾಗಿರುತ್ತೆ. ಹಾಗಾಗಿ ತಾರತಮ್ಯಕ್ಕೆ ಕಾರಣವಾದದ್ದು ಯಾವುದು ಅಂತ ಹೇಳಿದ್ರೆ ಈ ಭಕ್ತಿಯೇನೆ ತಾರತಮ್ಯಕ್ಕೆ ಕಾರಣ ಹೊರತು ನಾವು ಮಾಡುವಂತಹ ಯಜ್ಞಯಾಗಾದಿಗಳು ಅಥವಾ ಬೇರೆ ಏನೋ ಅದು ನಮ್ಮ ತಾರತಮ್ಯಕ್ಕೆ ಕಾರಣ ಆಗೋದಿಲ್ಲ. ಅದು ದೇವತಾ ತಾರತಮ್ಯವೇ ಆಗಲಿ, ವಿಶೇಷವಾಗಿ ಲಕ್ಷ್ಮೀದೇವಿ, ಬ್ರಹ್ಮದೇವರು, ವಾಯುದೇವರು, ಸರಸ್ವತಿ ಭಾರತೀಯರು, ಗರುಡಶೇಷ ರುದ್ರಾದಿಗಳು, ಅವರ ಪತ್ನಿಯರು, ಹೀಗೆ ಅವರಲ್ಲಿ ಏನು ತಾರತಮ್ಯ ಅನ್ನೋದಿದೆ, ಅದಕ್ಕೂ ಕೂಡ ಪ್ರಧಾನ ಕಾರಣ ಭಕ್ತಿಯೇ ಕಾರಣ ಆಗತ್ತೆ. ಹಾಗಾಗಿ ಇಂಥ ಭಕ್ತಿಯೇನೆ ಮೋಕ್ಷಕ್ಕೆ ಕಾರಣ. ಆ ಮೋಕ್ಷಕ್ಕೆ ಹೋದಾಗಲೂ ಕೂಡ ಅಲ್ಲಿ ಏನು ನಮಗೆ ಸುಖದ ತಾರತಮ್ಯ ಎಂಬುದು ಇರುತ್ತೆ, ಆ ಸುಖದ ತಾರತಮ್ಯಕ್ಕೂ ಕೂಡ ಪ್ರಧಾನವಾಗಿ ನಮ್ಮ ಅನಾದಿ ನಿತ್ಯವಾದಂತಹ ಭಕ್ತಿಯೇನೆ ಕಾರಣ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಭಕ್ತಿಯ ಒಂದು ಪರಿಶುದ್ಧವಾಗಿ ಇತ್ತು ಅಂತ ಹೇಳಿದ್ರೆ ನಮ್ಮ ಉದ್ಧಾರ ಪರಮಾತ್ಮ ಮಾಡ್ತಾನೆ ಎಂಬುದಾಗಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಇಲ್ಲಿ ಹೇಳಿದಂತೆ ಆ ಭಕ್ತಿಯಲ್ಲಿ ತಾರತಮ್ಯ ಇದೆ ಅಂತ ಹೇಳಿದ್ರು. ಭಕ್ತಿಯಲ್ಲಿ ತಾರತಮ್ಯ ಯಾವ ರೀತಿಯಾಗಿದೆ? ಮನುಷ್ಯ ಅಧಮರು, ಮನುಷ್ಯ ಮಧ್ಯಮರು, ಉತ್ತಮ ಮನುಷ್ಯರು,
ಅವರು ಯಾವ ರೀತಿ ಭಕ್ತಿಯನ್ನು ಮಾಡ್ತಾರೆ, ಯಾವ ರೀತಿಯಾಗಿ ದ್ವೇಷವನ್ನು ಮಾಡ್ತಾರೆ ಎಂಬುದಾಗಿ ಮುಂದೆ ತಿಳಿಸ್ತಾ ಹೋಗ್ತಾರೆ. ಉಳಿದ ಭಾಗವನ್ನ ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.